ಹ್ಮ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೀವೇನಾದರೂ ಪ್ರಾಣಿ ಪ್ರಿಯರಾಗಿದ್ರೆ ಅಥವಾ ವನ್ಯಜೀವಿ ಛಾಯಾಗ್ರಹಣದ ಹುಚ್ಚು ನಿಮಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರನೇ. ನಾವಿವತ್ತು ಬಂದಿರೋದು ಕರ್ನಾಟಕದ ಹೆಮ್ಮೆ ಜಗತ್ಪ್ರಸಿದ್ಧ ಕಬಿನಿಗೆ. ಹೌದು, ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಕಾಕನಕೋಟೆ ಅರಣ್ಯ ಪ್ರದೇಶ. ಆನೆ, ಚಿರತೆಗಳಿಂದ ಹಿಡಿದು ಗಾಂಭೀರ್ಯದಿಂದ ಓಡಾಡುವ ಹುಲಿಗಳವರೆಗೆ ಎಲ್ಲದಕ್ಕೂ ಈ ಕಾಡು ಫೇಮಸ್. ಬನ್ನಿ, ಇವತ್ತಿನ ಕಬಿನಿ ಸಫಾರಿಯಲ್ಲಿ ನಮ್ಗೆ ಏನೆಲ್ಲ ಪ್ರಾಣಿಗಳು ಸಿಗ್ತಾವೆ ಅಂತ ನೋಡೋಣ. ಲೆಟ್ಸ್ ಬಿಗಿನ್ ದಿ ಅಡ್ವೆಂಚರ್. ಕಾಕನಕೋಟೆ ಕಾಡು ನಿಜಕ್ಕೂ ದಟ್ಟವಾಗಿದೆ. ಇಲ್ಲಿನ ಹಸಿರು, ಆ ಮಣ್ಣಿನ ವಾಸನೆ, ವಾವ್! ಕಾಡಿನೊಳಗೆ ಬಂದ ತಕ್ಷಣ ನಮಗೆ ಸ್ವಾಗತ ಕೋರಿದ್ದು ಈ ಸುಂದರವಾದ ಗಂಡಾನೆ. ಆತನ ಸೌಂದರ್ಯ ಕೇವಲ ಗಾತ್ರದಲ್ಲಿಲ್ಲ, ಆತನ ಪ್ರತಿಯೊಂದು ಚಲನೆಯಲ್ಲೂ ಒಂದು ರಾಜ ಗಾಂಭೀರ್ಯವಿದೆ. ಒಂದು ಗಂಡಾನೆಯ ಅತಿದೊಡ್ಡ ಸೌಂದರ್ಯ ಅಡಗಿರುವುದೇ ಅದರ ದಂತಗಳಲ್ಲಿ. ಬಾಯಿಯ ಎರಡು ಬದಿಯಿಂದ ಕೆಳಗೆ ಚಾಚಿ ಕೊಂಚ ಮೇಲ್ಮುಖವಾಗಿ ಬಾಗಿರುವ ಆ ಉದ್ದವಾದ ಬಿಳಿ ದಂತಗಳು ಆತನ ಶಕ್ತಿ ಮತ್ತು ವಯಸ್ಸಿನ ಸಂಕೇತ. ಸೂರ್ಯನ ಬೆಳಕು ಆ ದಂತಗಳ ಮೇಲೆ ಬಿದ್ದಾಗ ಇಡೀ ಕಾಡಿಗೆ ಆತನೇ ರಾಜ ಎಂಬಂತೆ ಕಂಗೊಳಿಸ್ತಾನೆ. ಬೆಟ್ಟದಂತೆ ಎದ್ದು ನಿಲ್ಲುವ ಮೈಕಟ್ಟು, ಕಡು ಬೂದು ಅಥವಾ ಕಪ್ಪು ಬಣ್ಣದ ದಪ್ಪನೆಯ ಚರ್ಮ, ಅದರ ಮೇಲೆ ಅಲ್ಲಲ್ಲಿ ಅಂಟಿಕೊಂಡಿರುವ ಕೆಂಪು ಅಥವಾ ಕಪ್ಪು ಮಣ್ಣಿನ ಕುರುಹುಗಳು ಆತನಿಗೆ ಒಂದು ನ್ಯಾಚುರಲ್ ಹಾಗೂ ರಸ್ಟಿಕ್ ಲುಕ್ ಕೊಡುತ್ತವೆ. ಆತನ ಎತ್ತರ ಮತ್ತು ಅಗಲವಾದ ಬೆನ್ನು ಆತನ ಬಲವನ್ನು ಪ್ರದರ್ಶಿಸುತ್ತವೆ. They can't. No. Yeah, but the ears can run better. Silent, don't talk. Hello, what's your... ಕಬಿನಿಯಂತಹ ದಟ್ಟಾರಣ್ಯದಲ್ಲಿ ಆನೆ, ಹುಲಿ, ಚಿರತೆಗಳಷ್ಟೇ ರೋಮಾಂಚನ ಕೊಡುವ, ಆದರೆ ವೀಕ್ಷಕರಿಗೆ ಅಷ್ಟಾಗಿ ಪರಿಚಯವಿಲ್ಲದ ಮತ್ತೊಂದು ಅದ್ಭುತ ಪ್ರಾಣಿ ಎಂದರೆ ಸೀಳುನಾಯಿ ಅಥವಾ ಕಾಡುನಾಯಿ, ಢೋಲ್. ಇವು ಕಾಡಿನ ಅತ್ಯಂತ ಯಶಸ್ವಿ ಮತ್ತು ಶಿಸ್ತಿನ ಬೇಟೆಗಾರರು. ಕಾಡುನಾಯಿಗಳ ಮೈಬಣ್ಣ ಕಂದು ಮಿಶ್ರಿತ ಕೆಂಪು, ರಸ್ಟ್ ರೆಡ್. ಇವುಗಳ ಬಾಲದ ತುದಿಯಲ್ಲಿ ಕಪ್ಪು ಬಣ್ಣದ ದಟ್ಟವಾದ ಕೂದಲಿರುತ್ತದೆ. ಹಸಿರು ಕಾಡಿನ ಹಿನ್ನೆಲೆಯಲ್ಲಿ ಅಥವಾ ಒಣಗಿದ ಎಲೆಗಳ ರಾಶಿಯ ಮಧ್ಯೆ ಇವು ಓಡಾಡುವಾಗ ಇವುಗಳ ಬಣ್ಣ ಕ್ಯಾಮೆರಾ ಫ್ರೇಮ್ನಲ್ಲಿ ಅದ್ಭುತವಾದ ಕಾಂಟ್ರಾಸ್ಟ್ ಅನ್ನು ಸೃಷ್ಟಿಸುತ್ತದೆ. ಸಾಮಾನ್ಯ ನಾಯಿಗಳಂತೆ ಇವು ಬೊಗಳುವುದಿಲ್ಲ. ಬದಲಾಗಿ ಇವು ಹಕ್ಕಿಗಳಂತೆ ಸಿಳ್ಳೆ ಅಥವಾ ವಿಸಿಲಿಂಗ್ ಹಾಕುವ ಮೂಲಕ ತಮ್ಮ ಗುಂಪಿನ ಇತರ ಸದಸ್ಯರೊಂದಿಗೆ ಮಾತನಾಡಿಕೊಳ್ಳುತ್ತವೆ. ಇದು ಬಹಳ ಅಪರೂಪದ ನಡವಳಿಕೆ. ಕಾಡು ನಾಯಿಗಳ ಅತಿದೊಡ್ಡ ಬಲವೇ ಅವುಗಳ ಒಗ್ಗಟ್ಟು, ಪ್ಯಾಕ್ ಬಿಹೇವಿಯರ್. ಇವು 5ರಿಂದ 20ಕ್ಕೂ ಹೆಚ್ಚು ನಾಯಿಗಳ ಗುಂಪಿನಲ್ಲಿ ಇರುತ್ತವೆ. ಬೇಟೆಯಾಡುವಾಗ ಇವು ಅದ್ಭುತವಾದ ಸ್ಟ್ರಾಟಜಿ ಬಳಸುತ್ತವೆ. ಹುಲಿ ಅಥವಾ ಚಿರತೆಯಂತೆ ಅಡಗಿ ಕುಳಿತು ಬೇಟೆಯಾಡುವುದಿಲ್ಲ. ಬದಲಾಗಿ ಜಿಂಕೆ ಅಥವಾ ಕಾಡೆಮ್ಮೆಯನ್ನು ಅಟ್ಟಿಸಿಕೊಂಡು ಹೋಗಿ ಸುಸ್ತಾಗುವವರೆಗೂ ಓಡಿಸಿ ಬೇಟೆಯಾಡುತ್ತವೆ. ಇವುಗಳ ಗುಂಪು ದೊಡ್ಡದಾಗಿದ್ದಾಗ ಸಾಕ್ಷಾತ್ ಹುಲಿಯೇ ಇವುಗಳ ಎದುರು ಬರಲು ಹಿಂದೇಟಾಕುತ್ತದೆ.
ಇವು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುತ್ತವೆ, ಹೈಪರ್ ಆಕ್ಟಿವ್. ಇವುಗಳು ಆಟವಾಡುವಾಗ ಅಥವಾ ಬೇಟೆಯಾಡುವಾಗ ಅವುಗಳ ಓಟದ ವೇಗವನ್ನು ಸೆರೆಹಿಡಿಯುವುದು ವನ್ಯಜೀವಿ ಛಾಯಾಗ್ರಹಣದಲ್ಲಿ ಒಂದು ದೊಡ್ಡ ಚಾಲೆಂಜ್ ಮತ್ತು ಥ್ರಿಲ್. जो छोटू सा इट्स वेरी ಕಾಡು ನಾಯಿಗಳು ನೋಡಲು ಮನೆಯ ನಾಯಿಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತವೆ. ಕಾಡು ನಾಯಿಗಳ ಶೈಲಿಯೇ ಬೇರೆ. ಇವು ಓಟದಲ್ಲಿ ಅದ್ಭುತವಾದ ಸ್ಟ್ಯಾಮಿನಾ ಹೊಂದಿವೆ. ಒಮ್ಮೆ ಜಿಂಕೆ, ಕಡವೆ ಅಥವಾ ಕಾಡೆಮ್ಮೆಯನ್ನು ಟಾರ್ಗೆಟ್ ಮಾಡಿದರೆ ಅವುಗಳನ್ನು ಮೈಲುಗಟ್ಟಲೆ ಅಟ್ಟಿಸಿಕೊಂಡು ಹೋಗುತ್ತವೆ. ಬೇಟೆ ಓಡಿ ಓಡಿ ಸುಸ್ತಾಗುವವರೆಗೂ ಬಿಡುವುದಿಲ್ಲ. ಬೇಟೆ ಸುಸ್ತಾಗಿ ನಿಧಾನವಾದ ತಕ್ಷಣ ಗುಂಪಿನ ಎಲ್ಲಾ ನಾಯಿಗಳು ಒಟ್ಟಾಗಿ ಮುಗಿಬೀಳುತ್ತವೆ. ಇವು ಬೇಟೆಯ ಕತ್ತನ್ನು ಹಿಡಿಯುವ ಬದಲು ಬೇಟೆ ಜೀವಂತವಾಗಿರುವಾಗಲೇ ಅದರ ಹೊಟ್ಟೆ ಅಥವಾ ಹಿಂಭಾಗದಿಂದ ಕಚ್ಚಿ ತಿನ್ನಲು ಶುರು ಮಾಡುತ್ತವೆ. ಇದು ನೋಡಲು ಭೀಕರ ಅನ್ನಿಸಿದರೂ ನಿಸರ್ಗದ ನಿಯಮದಲ್ಲಿ ಇದೊಂದು ಅತ್ಯಂತ ಯಶಸ್ವಿ ಬೇಟೆಯ ತಂತ್ರ. ಕಾಡುನಾಯಿಗಳ ಅತಿದೊಡ್ಡ ಶಕ್ತಿಯೇ ಅವುಗಳ ಗುಂಪು ಅಥವಾ ಪ್ಯಾಟ್ ಆಗಿದೆ. ಇವು 5ರಿಂದ ಹಿಡಿದು 20ಕ್ಕೂ ಹೆಚ್ಚು ನಾಯಿಗಳ ದೊಡ್ಡ ಗುಂಪಿನಲ್ಲಿ ವಾಸಿಸುತ್ತವೆ. ಈ ಗುಂಪಿಗೆ ಒಂದು ಗಂಡು ಮತ್ತು ಹೆಣ್ಣು ನಾಯಕತ್ವ ವಹಿಸಿರುತ್ತವೆ. ಗುಂಪಿನಲ್ಲಿರುವ ಒಗ್ಗಟ್ಟು ಎಷ್ಟಿರುತ್ತದೆ ಎಂದರೆ ಮರಿಗಳಿಗೆ ಆಹಾರ ತಂದು ವಾಂತಿ ಮಾಡಿ ತಿನ್ನಿಸುವ ಪದ್ಧತಿ ಇವುಗಳಲ್ಲಿದೆ. ಇವುಗಳ ಗುಂಪು ದೊಡ್ಡದಾಗಿದ್ದಾಗ ಅವುಗಳ ಆತ್ಮವಿಶ್ವಾಸ ಎಷ್ಟಿರುತ್ತದೆ ಎಂದರೆ ಕಾಡಿನ ರಾಜನಾದ ಹುಲಿಯೇ ಇವುಗಳ ಎದುರು ಬರಲು ಹಿಂದೇಟು ಹಾಕುತ್ತದೆ ಅಥವಾ ತನ್ನ ದಾರಿ ಬದಲಿಸಿ ಹೊರಟು ಹೋಗುತ್ತದೆ. ಕಾಡುನಾಯಿಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿವೆ. ಕಾಡಿನಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಮಿತಿಮೀರದಂತೆ ತಡೆಯುವಲ್ಲಿ ಇವುಗಳ ಪಾತ್ರ ಬಹಳ ಮುಖ್ಯ. ಕಬಿನಿಯಂತಹ ಅರಣ್ಯದಲ್ಲಿ ಇವುಗಳ ದರ್ಶನವಾಯಿತು ಎಂದರೆ ಆ ಕಾಡು ಅತ್ಯಂತ ಆರೋಗ್ಯಕರವಾಗಿದೆ ಮತ್ತು ಅಲ್ಲಿ ಆಹಾರ ಸರಪಳಿ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದರ್ಥ. ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆಯ ಕಟ್ಟುನಿಟ್ಟಿನ ನಿಯಂತ್ರಣ. ಕಾಡಿನಲ್ಲಿ ಜಿಂಕೆ, ಕಡವೆ ಮತ್ತು ಕಾಡೆಮ್ಮೆಗಳ ಸಂಖ್ಯೆ ಮಿತಿಮೀರಿದರೆ ಅವು ಕಾಡಿನ ಎಲ್ಲ ಹುಲ್ಲು ಮತ್ತು ಸಸ್ಯಗಳನ್ನು ತಿಂದು ಮುಗಿಸಿಬಿಡುತ್ತವೆ. ಇದರಿಂದ ಕಾಡಿನ ಹಸಿರು ನಾಶವಾಗುತ್ತದೆ. ಕಾಡು ನಾಯಿಗಳು ನಿರಂತರವಾಗಿ ಈ ಸಸ್ಯಾಹಾರಿಗಳನ್ನು ಬೇಟೆಯಾಡುವ ಮೂಲಕ ಅವುಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡುತ್ತವೆ.
ಆ ಮೂಲಕ ಕಾಡಿನ ಸಸ್ಯವರ್ಗ ಬೆಳೆಯಲು ಮತ್ತು ಕಾಡು ಹಸಿರಾಗಿರಲು ಇವು ಪರೋಕ್ಷವಾಗಿ ಕಾರಣವಾಗುತ್ತವೆ. ಸ್ನೇಹಿತರೆ, ನಾವು ಹುಲಿ ಅಥವಾ ಚಿರತೆ ನೋಡಿದಾಗ ಎಷ್ಟು ಖುಷಿ ಪಡುತ್ತೇವೋ, ಕಾಡು ನಾಯಿಗಳನ್ನು ನೋಡಿದಾಗಲೂ ಅಷ್ಟೇ ಗೌರವ ಕೊಡಬೇಕು. ಏಕೆಂದರೆ ಅವು ಕ್ರೂರಿಗಳಲ್ಲ, ಬದಲಾಗಿ ನಮ್ಮ ಈ ಸುಂದರ ಕಾಡನ್ನು ಆರೋಗ್ಯವಾಗಿಡುವ ಪ್ರಕೃತಿಯ ಸೈನಿಕರು. ಈ ಅಪರೂಪದ ಪ್ರಾಣಿಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಅಲ್ಲೇ ಕೆರೆ ಹತ್ರ ಅವರು ಕಬಿನಿಯ ಕಾಡಿನಲ್ಲಿ ಕೇವಲ ನೆಲದ ಮೇಲಿರುವ ಪ್ರಾಣಿಗಳಷ್ಟೇ ಅಲ್ಲ, ಮರದ ಮೇಲಿರುವ ಹಕ್ಕಿಗಳ ಚಲನವಲನಗಳು ಕೂಡ ಅಷ್ಟೇ ಕುತೂಹಲಕಾರಿಯಾಗಿರುತ್ತವೆ. ಅದರಲ್ಲಿ ಕ್ರೆಸ್ಟೆಡ್ ಸರ್ಪೆಂಟ್ ಈಗಲ್ ಅಥವಾ ಸರ್ಪಗಿಡುಗ ವನ್ಯಜೀವಿ ವಿಡಿಯೋಗ್ರಾಫರ್ಗಳ ನೆಚ್ಚಿನ ಪಕ್ಷಿ. ಈ ಹಕ್ಕಿಯ ಅತ್ಯಂತ ಸಾಮಾನ್ಯ ನಡವಳಿಕೆ ಎಂದರೆ ಕಾಡಿನ ಮಧ್ಯೆ ಅಥವಾ ಹಿನ್ನೀರಿಲಿ ತೀರದಲ್ಲಿರುವ ಒಣಗಿದ ಎತ್ತರವಾದ ಮರದ ಕೊಂಬೆಯ ಮೇಲೆ ಗಂಟೆಗಟ್ಟಲೆ ಒಂಟಿಯಾಗಿ ನಿಶ್ಚಲವಾಗಿ ಕುಳಿತಿರುವುದು. ಇದು ಕೇವಲ ಕುಳಿತಿರುವುದಿಲ್ಲ, ತನ್ನ ಅತ್ಯಂತ ಚುರುಕಾದ ಕಣ್ಣುಗಳಿಂದ ನೆಲದ ಮೇಲಿನ ಸಣ್ಣ ಪುಟ್ಟ ಚಲನೆಗಳನ್ನು ಸ್ಕ್ಯಾನ್ ಮಾಡುತ್ತಿರುತ್ತದೆ. ಕಬಿನಿಯ ಹಸಿರು ಕಾಡಿನ ಮಧ್ಯೆ ನವಿಲೊಂದು ಗರಿಬಿಚ್ಚಿ ಕುಣಿಯುವ ದೃಶ್ಯ ಸಿಕ್ಕರೆ ಅದು ಪ್ರಕೃತಿ ನಮಗೆ ನೀಡುವ ಅತ್ಯಂತ ಸುಂದರ ಉಡುಗೊರೆ. ವನ್ಯಜೀವಿ ಛಾಯಾಗ್ರಹಣದಲ್ಲಿ ಇದೊಂದು ಅತ್ಯಂತ ಕಲರ್ಫುಲ್ ಫ್ರೇಮ್. ಗಂಡು ನವಿಲು ಗರಿಬಿಚ್ಚಿ ಕುಣಿಯುವುದು ಕೇವಲ ಮಳೆ ಬರುತ್ತದೆ ಎಂಬ ಖುಷಿಗಲ್ಲ, ಬದಲಾಗಿ ಇದೊಂದು ಅದ್ಭುತವಾದ ಪ್ರೇಮ ನಿವೇದನೆ. ತನ್ನ ಸುತ್ತಮುತ್ತಲಿರುವ ಹೆಣ್ಣು ನವಿಲುಗಳನ್ನು ಆಕರ್ಷಿಸಲು ಗಂಡು ನವಿಲು ತನ್ನ ಸೌಂದರ್ಯದ ಪ್ರದರ್ಶನಕ್ಕೆ ಇಳಿಯುತ್ತದೆ. ಯಾವ ನವಿಲಿನ ಗರಿಗಳು ಅತಿ ಹೆಚ್ಚು ಆಕರ್ಷಕವಾಗಿರುತ್ತವೆಯೋ ಆ ನವಿಲಿನತ್ತ ಹೆಣ್ಣು ನವಿಲು ಒಲವು ತೋರುತ್ತದೆ. ಸಾಮಾನ್ಯವಾಗಿ ನೆಲದ ಮೇಲೆ ಹೆಚ್ಚು ಓಡಾಡುವ ನವಿಲು ಎತ್ತರವಾದ ಮರದ ಕೊಂಬೆಯ ಮೇಲೆ ಕುಳಿತಿರುವ ದೃಶ್ಯ ವನ್ಯಜೀವಿ ಛಾಯಾಗ್ರಹಣದಲ್ಲಿ ಒಂದು ಪರ್ಫೆಕ್ಟ್ ಕ್ಯಾನ್ವಾಸ್ನಂತೆ ಕಾಣುತ್ತದೆ. ಗಂಡು ನವಿಲು ಮರದ ಕೊಂಬೆಯ ಮೇಲೆ ಕುಳಿತಾಗ ಅದರ ಉದ್ದವಾದ ಬಾಲದ ಗರಿಗಳು ಕೆಳಗೆ ಜಲಪಾತದಂತೆ ಇಳಿಬಿದ್ದಿರುತ್ತದೆ. ಈ ದೃಶ್ಯ ನೋಡಲು ಅತ್ಯಂತ ನಯನ ಮನೋಹರವಾಗಿರುತ್ತದೆ.
ಕಬಿನಿಯ ಸಫಾರಿಯಲ್ಲಿ ಹುಲಿ ಆನೆಗಳಂತಹ ದೊಡ್ಡ ಪ್ರಾಣಿಗಳಿಗಾಗಿ ಕಾಯುವಾಗ ನಮ್ಮ ಕ್ಯಾಮರಾಗೆ ಮತ್ತು ಕಣ್ಣಿಗೆ ಅತ್ಯುತ್ತಮ ಮನರಂಜನೆ ನೀಡುವುದು ಈ ಗ್ರೇ ಲಂಗೂರುಗಳ ಗುಂಪು. ಇವುಗಳ ಆಟ, ತುಂಟಾಟ ಮತ್ತು ಸಾಹಸಮಯ ನೆಗೆತಗಳು ಕಾಡಿಗೆ ಜೀವಕಳೆ ತುಂಬುತ್ತವೆ. ಲಂಗೂರ್ ಗುಂಪಿನಲ್ಲಿ ಮರಿಗಳ ಆಟವೇ ದೊಡ್ಡ ಆಕರ್ಷಣೆ. ಹುಟ್ಟಿದಾಗ ಕಡು ಕಪ್ಪು ಬಣ್ಣದಲ್ಲಿರುವ ಈ ಮರಿಗಳು ಸ್ವಲ್ಪ ಬೆಳೆಯುತ್ತಿದ್ದಂತೆ ತಾಯಿಯ ಅಪ್ಪುಗೆಯಿಂದ ಬಿಡಿಸಿಕೊಂಡು ತಮ್ಮದೇ ವಯಸ್ಸಿನ ಇತರ ಮರಿಗಳ ಜೊತೆ ಆಟವಾಡಲು ಶುರು ಮಾಡುತ್ತವೆ. ಒಂದರ ಬಾಲವನ್ನು ಮತ್ತೊಂದು ಎಳೆಯುವುದು, ಕೀಟಲೆ ಮಾಡುವುದು ಮತ್ತು ಮರದ ರೆಂಬೆಗಳ ಮೇಲೆ ಒಟ್ಟಿಗೆ ಉರುಳಾಡುವ ಈ ಕ್ಯೂಟ್ ದೃಶ್ಯಗಳು ವೀಕ್ಷಕರಿಗೆ ಮುಖದಲ್ಲಿ ನಗು ತರಿಸುವುದು ಖಂಡಿತ. ತಾಯಿ ಮತ್ತು ಮರಿಯಾನೆ ಕಾಡಿನ ಅತ್ಯಂತ ಸುಂದರ ಹಾಗೂ ಮುದ್ದಾದ ಬಾಂಧವ್ಯ. ತಾಯಿ ಮತ್ತು ಮರಿಯಾನೆಯನ್ನು ನೋಡಿದಾಗ ಮುಖದಲ್ಲಿ ಒಂದು ಅರಿವಿಲ್ಲದ ಮುಗುಳು ನಗೆ ಮೂಡುತ್ತದೆ. ಕಾಡಿನಲ್ಲಿ ಆನೆಯಷ್ಟು ತನ್ನ ಮರಿಯನ್ನು ಪ್ರೀತಿಸುವ ಮತ್ತು ರಕ್ಷಿಸುವ ಪ್ರಾಣಿ ಬೇರೊಂದಿಲ್ಲ. ಸಫಾರಿಯಲ್ಲಿ ನೀವು ಗಮನಿಸಿದರೆ ತಾಯಿ ಆನೆ ಯಾವಾಗಲೂ ತನ್ನ ಪುಟ್ಟ ಮರಿಯನ್ನು ತನ್ನ ಮುಂಭಾಗದಲ್ಲಿ ಅಥವಾ ತನ್ನ 4 ಕಾಲುಗಳ ಮಧ್ಯೆ ಸೇಫ್ ಆಗಿಟ್ಟುಕೊಂಡು ನಡೆಯುತ್ತದೆ. ಬೇರೆ ಯಾವುದೇ ಪ್ರಾಣಿ ಅಥವಾ ಸಫಾರಿ ಜೀಪ್ ಹತ್ತಿರ ಬಂದರೆ ತಾಯಿ ಆನೆ ತಕ್ಷಣವೇ ಮರಿಯ ಮುಂದೆ ಒಂದು ದೊಡ್ಡ ಗುರಾಣಿಯಂತೆ ಅಡ್ಡ ನಿಲ್ಲುತ್ತದೆ. ಸ್ವಲ್ಪ ಮುಂದೆ ಬಂದ ನಮಗೆ ಸಿಕ್ಕಿದ್ದು ಮತ್ತೊಂದು ಸುಂದರ ಗಂಡಾನೆ. ಸುತ್ತಲೂ ಹಸಿರು ಮರಗಳ ಮಧ್ಯೆ ಮೇಯುತ್ತಿತ್ತು. ತಾಯಿ ಮತ್ತು ಮರಿಯಾನೆಯ ಆ ಸುಂದರ ದೃಶ್ಯವನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಸ್ವಲ್ಪ ಮುಂದೆ ಬಂದ ನಮಗೆ ಸಿಕ್ಕಿದ್ದು ಮತ್ತೊಂದು ಅದ್ಭುತ. ಹೌದು ಸ್ನೇಹಿತರೆ, ಕಾಡಿನ ಸಾರ್ವಭೌಮನಂತೆ ಎದುರಾದ ಈ ಸುಂದರ ಗಂಡಾನೆ. ಆತನ ಆ ಉದ್ದವಾದ ದಂತಗಳು, ಬೆಟ್ಟದಂತಹ ಮೈಕಟ್ಟು ಮತ್ತು ಯಾವುದೇ ಭಯವಿಲ್ಲದೆ ನಮ್ಮ ಜೀಪ್ನತ್ತ ಎಸೆದ ಆ ಒಂದು ತೀಕ್ಷ್ಣವಾದ ನೋಟ ನಿಜಕ್ಕೂ ಮೈ ಜುಮ್ಮನಿಸುವಂತಿತ್ತು. ಕಾಡಿನಲ್ಲಿ ಒಂಟಿ ಸಲಗಗಳು ಅಂದ್ರೆ ಲೋನ್ ಟಸ್ಕರ್ಸ್ ಬಹಳ ಡೇಂಜರಸ್ ಅಂತಾರೆ. ಆದರೆ ಅವುಗಳಿಗೆ ತೊಂದರೆ ಕೊಡದೆ ನಮ್ಮ ಪಾಡಿಗೆ ನಾವು ದೂರದಿಂದಲೇ ಸೈಲೆಂಟ್ ಆಗಿ ನೋಡಿದ್ರೆ ಇದಕ್ಕಿಂತ ಅದ್ಭುತವಾದ ದೃಶ್ಯ ಬೇರೊಂದಿಲ್ಲ.
ಗಂಡಾನೆಯ ಗಾಂಭೀರ್ಯವನ್ನ ಕಣ್ತುಂಬಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ. ಇದ್ದಕ್ಕಿದ್ದಂತೆ ಕಾಡಿನ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಮರಗಳ ಮೇಲಿದ್ದ ಲಂಗೂರುಗಳು ಮತ್ತು ಜಿಂಕೆಗಳು ಅಲಾರ್ಮ್ ಕಾಲ್ ಕೊಡಕ್ಕೆ ಶುರು ಮಾಡಿದ್ವು. ಗಿಡ ಗಂಟಿಗಳ ಮಧ್ಯದಿಂದ ಅಥವಾ ಒಣಗಿದ ಹುಲ್ಲಿನಿಂದ ಮೆಲ್ಲನೆ, ಶಬ್ದವೇ ಆಗದಂತೆ ತನ್ನ ರಾಯಲ್ ನಡಿಗೆಯೊಂದಿಗೆ ಹೊರಬರುವ ಬೃಹತ್ ಗಂಡು ಚಿರತೆ. ಓ ಮೈ ಗಾಡ್ ಗಾಯ್ಸ್, ದಿಸ್ ಇಸ್ ಇಟ್. ಆ ಗಿಡಗಂಟಿಗಳ ಮಧ್ಯದಿಂದ ಹೊರಬಂತು ನೋಡಿ ಕಬಿನಿಯ ನಿಜವಾದ ರಾಜಕುಮಾರ, ಒಂದು ಬೃಹತ್ ಗಂಡು ಚಿರತೆ. ಆತನ ನಡಿಗೆಯಲ್ಲಿರೋ ಸ್ಟೈಲ್, ಆ ಕಣ್ಣುಗಳಲ್ಲಿರೋ ಕಾನ್ಫಿಡೆನ್ಸ್ ಮತ್ತು ಆ ಮೈ ಮೇಲಿನ ರಾಸೆಟ್ಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಯಾವುದೇ ಭಯವಿಲ್ಲದೆ ನಮ್ಮ ಜೀಪ್ನತ್ತ ನೋಡ್ತಾ ರಸ್ತೆ ದಾಟಿ ಹೋಗ್ತಿರೋ ಆ ಅದ್ಭುತ ದೃಶ್ಯ. ಸೊ ಇದಾಗಿತ್ತು ನಮ್ಮ ಕಾಕನಕೋಟೆ ಕಬಿನಿ ಸಫಾರಿಯ ಅದ್ಭುತ ಅನುಭವ. ವನ್ಯಜೀವಿಗಳನ್ನು ಅವುಗಳ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ನೋಡಿದಾಗ ಸಿಗುವ ಆನಂದಕ್ಕೆ ಬೆಲೆಯೇ ಕಟ್ಟಲಾಗದು. ನೀವು ಕೂಡ ಕಬಿನಿಗೆ ಭೇಟಿ ನೀಡಿ, ಆದರೆ ದಯವಿಟ್ಟು ಕಾಡಿನಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ, ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ. ನಿಮಗೆ ಈ ವಿಡಿಯೋ, ಈ ಸಫಾರಿಯ ಎಕ್ಸ್ಪೀರಿಯನ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಬಿನಿಯಲ್ಲಿ ನೀವು ಯಾವ ಪ್ರಾಣಿಯನ್ನು ನೋಡಲು ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಟೇಕ್ ಕೇರ್, ಬಾಯ್.